ಕ್ಷಣ ಕ್ಷಣವೂ ನಿನ್ನನೆ ಕಾಣುವೆ ದೇವ, ಈ ಸುಂದರ ಪ್ರಕೃತಿಯ ಚೆಲುವಿನಲ್ಲಿ ಅಗಣಿತ ಮಹಿಮೆಯ ನಿನ್ನಯ ಲೀಲೆಯ ಹಾಡುತ್ತೀವೆ ಹಕ್ಕಿಗಳು ಒಲವಿನಲ್ಲಿ. ವನದಲ್ಲಿ ಅರಳಿ ಬಣ್ಣದ ಹೂಗಳು ನಿನ್ನಯ ನಗುವನ್ನು ಚೆಲ್ಲುತ್ತಿವೆ. ಮನದಲ್ಲಿ ಅರಳಿ ಭಾವದ ಹೂಗಳು ನಿನ್ನಯ ಸೇವೆಗೆ ಕಾಯುತ್ತಿವೆ. ಜುಳು ಜುಳು ಹರಿಯುವ ನದಿಯಲ್ಲಿ ನಿನ್ನಯ ನಾದವ ಕೇಳುತ್ತಿದೆ. ತಾವರೆ ಸುತ್ತಲೂ ಸುತ್ತುವ ಗೊಂದಿಯು ನಿನ್ನಯ ಗುಂಜಾರವ ಮಾಡುತ್ತಿದೆ. ಮೂಡಣ ದೆಸೆಯೊಳು ನೇಸರ ಬರುವನು ನಿತ್ಯವು ಬೆಳಗಲು ನಿನಗಾಡುತ್ತೀವ. ಬಳುವಣ ಕಡಲು ಅಡಿಗಳ ತೊಳೆದು ಪಡೆಯುತ್ತಿದೆ ದಿವ್ಯ ಕೀರುತಿಯ. ಅಣು ಅಣುವಲ್ಲೂ ಕಣ ಕಣದಲ್ಲೂ ನೀನೇ ತುಂಬಿಹೆ ದೇವ. ಮನದಲ್ಲೂ ನೀನೇ ಮನದಲ್ಲೂ ನೀನೇ ಎಲ್ಲೆಡೆಯಲ್ಲೂ ನೀನೆ ಕಾಣುವೆ. ಬಾನಲ್ಲಿ ಹೊಳೆಯುವ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವಲಾಲ್ ಗುರುಜಿ ಅವರನ್ನ, ಎಲ್ಲ ಯೋಗ ಮುನಿ ಋಷಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ. ಈ ರೀತಿ ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಈಗ ಓಮ 3 ಸಲ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಓ ಈಗ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ
ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಜೋರಾಗಿ ಕೈಗಳನ್ನು ಉಜ್ಜಿ ಈಗ ಕಣ್ಣುಗಳ ಮೇಲೆ ಆಡಿಸಿ ಈಗ ಜಾಗಿಂಗ್ ಅನ್ನು ಮಾಡೋಣ. ಯಾಕಂದ್ರೆ ನಮ್ಮ ಶರೀರವನ್ನ ಸಡಿಲಿಸ್ಕೊಳ್ಬೇಕು. ಆಸನಗಳನ್ನು ಮಾಡಬೇಕಾದ್ರೆ ಶರೀರವನ್ನು ಸಡಿಲಿಸ್ಕೋಬೇಕು ಮತ್ತು ನಮ್ಮ ಶಕ್ತಿ ಅನುಸಾರ ಈ ಜಾಗಿಂಗ್ ಮಾಡ್ಬೇಕು. ಯಾಕಂತಂದ್ರೆ ನಮ್ಮ ವೇಟ್ ಜಾಸ್ತಿ ಇರ್ತದೆ, ಕೈಕಾಲುಗಳು ನೋವು ಇರ್ತಾವ. ನಮ್ಮ ಶಕ್ತಿ ಅನುಸಾರ ಮಾಡಬೇಕು. ಯಾರೋ ಮಾಡ್ತಾರ ತಿಳ್ಕೊಂಡು ನಾವು ಮಾಡಬಾರ್ದು. ನಮ್ಮ ಶಕ್ತಿ ಅನುಸಾರ ನಾವು ನಿಧಾನವಾಗಿ ಮಾಡೋಣ. ನಿಧಾನವಾಗಿ ಮಾಡೋಣ. ಕೈಗಳನ್ನು ಇಟ್ಟು ನಿಧಾನ ನಿಧಾನವಾಗಿ ಮಾಡೋದು. ಮತ್ತು ಈ ಮಾಡೋದ್ರಿಂದ ನಮ್ಮ ವೇಟ್ ಕಡಿಮೆ ಆಗ್ತದ, ಬೊಜ್ಜು ಕಡಿಮೆ ಆಗ್ತದ ಮತ್ತು ಕೈಕಾಲ ಕೀಲು ನೋವುಗಳು ನಿವಾರಣೆಗಳಾಗ್ತವೆ. ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ. ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ, ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ. ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತು, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತು. ಈಗ ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ. ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಈ ರೀತಿ ಇರಲಿ. ಕೈಗಳು ಮುಂತುವರಿ ನಿಧಾನವಾಗಿ ಮಾಡೋದು. ಮೊದಲ ಈ ರೀತಿ ಸ್ವಲ್ಪ ಮಾಡ್ತಾ ಮಾಡ್ತಾ ಯಾರಿಗೆ ಬರ್ತದೆ ಅವರು ಈ ರೀತಿ ಹೀಗೆ ಮಾಡಬೇಕು. ಮಾಧಾರಿಯಂತೆ ರಾಧಾ ಮಾಧಾರಿಯಂತೆ, ಈ ರೀತಿ ಮಾಡೋದು. ಈ ರೀತಿ ಕೈಗಳನ್ನು ಹೀಗೂ ಮಾಡಬಹುದು. ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅನುಕದೆ ಕೂಡುವ, ಆಸನ ಹಾಕುವ ನಾವು ಅನುಕದೆ ಕೂಡುವ. ಅಘಹರನ ಅಂಗೈಲಿಟ್ಟು ಅಚ್ಚಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ. ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ನಿಧಾನವಾಗಿ ಮಾಡಿ, ಖುಷಿ ಖುಷಿಯಾಗಿ, ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯನ್ನಿಟ್ಟು ಮಾಡಬೇಕು.
ಅಪ್ಪ ಬಸವ ಒಬ್ಬ ಅಲ್ಲಮ ಪ್ರಭುವ, ಅಪ್ಪ ಬಸವ ಒಬ್ಬ ಅಲ್ಲಮ ಪ್ರಭುವ, ಬಾಸ್ ಬಂದವರು ಚಿನ್ನ ಬಸವನ ಕರಗಿಸ್ಬೇಕಾದ್ರೆ ಕರೆಯುವ, ಜಾಗಿಂಗ್ ಮಾಡ್ಬೇಕು. ಬಸವನ ಅದು ಕರೆಯುವ, 5 ಕಿಲೋಮೀಟರ್ ಬಂದಷ್ಟೇ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿನೆನ್ನುವ, ಶಿವಯೋಗದಿ ಕೈ ನೀಡಿನೆನ್ನುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ, ಸಮರಸ ಸುಖದ ಅನುಭವಿಯಾಗುವ. ಈಗ ವಿಶ್ರಾಮ ನಿಧಾನವಾಗಿ ಈ ರೀತಿ ಮಾಡಿ ಚೇಂಜ್. ಈ ರೀತಿ ಕೈಗಳನ್ನು ಕಾಲುಗಳನ್ನು ಮಡಿಸಿ ಬಗ್ಗಿಸಿದ ಸೀದಾ ಈ ರೀತಿ ಮಾಡಬೇಕು. ಈಗ ಸ್ವಲ್ಪ ಮ್ಯೂಸಿಕನ್ನು ಹಚ್ತಾ ಮಾಡೋಣ. विश्व में शांति रहेगी योग से, विश्व में शांति रहेगी योग से, मन की भी ज्योति जगेगी योग से, ज्योति जगेगी योग से, विश्व में शांति रहेगी योग से, विश्व में शांति रहेगी योग से. ಈ ರೀತಿ ನಿಧಾನವಾಗಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಬೊಜ್ಜು ಇಲ್ಲಿ ಕೀಲುಗಳ ನಿವಾರಣೆ ಆಗ್ತದೆ. आपका अभ्यास जब बढ़ जाएगा, ಈ ರೀತಿ ಕೈಗಳನ್ನು आपका अभ्यास जब बढ़ जाएगा, ध्यान की शक्ति बढ़ेगी योग से, ध्यान की शक्ति बढ़ेगी योग से, मन की भी ज्योति जगेगी योग से, मन की भी ज्योति जगेगी योग से, विश्व में शांति रहेगी योग से, विश्व में शांति रहेगी योग से. ಚೆಸ್ಟ್ ಅನ್ನ ಅಗಲ ಮಾಡ್ಕೋಬೇಕಾದ್ರೆ धीरे
ಈ ರೀತಿ ಮಾಡ್ತಾ ಮಾಡ್ತಾ शुद्धता हट जाएगी धीरे धीरे शुद्धता हट जाएगी ज्ञान की गरिमा मिलेगी योग से ज्ञान की गरिमा मिलेगी योग से मन की भी ज्योति जगेगी योग से मन की भी ज्योति जगेगी योग से विश्व में शांति रहेगी योग से विश्व में शांति रहेगी योग से जीते जी ही मुक्त हो सकते हो तुम जीते जी ही मुक्त हो सकते हो तुम देख लो तुम भी करिश्मा योग से देख लो तुम भी करिश्मा योग से मन की भी ज्योति जगेगी योग से मन की भी ज्योति जगेगी योग से विश्व में शांति रहेगी योग से विश्व में शांति रहेगी योग से ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡು ಕಾಲುಗಳು ಸಾಧ್ಯ ಆದರೆ ಕೂಡಿಸಿ, ಇಲ್ಲವೇ ನಿಮ್ಮ ಅನುಸಾರವಾಗಿ ಮಾಡಿ. ಈಗ ಎರಡು ಕಾಲುಗಳನ್ನು ಕೂಡಿಸಿ ಈ ಕೆಳಗಿನ ಭಾಗ ನೇರವಾಗಿರಬೇಕು, ಮೇಲಿನ ಭಾಗ ಬಗ್ಗಿಸಬೇಕು. ಈಗ ತಾಡಾಸನ ಮಾಡೋಣ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ ಎಲ್ಲಿ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು, ನಮ್ಮ ಎದುರುಗಡೆ ಎತ್ತಬೇಕು. ಕಾಣದಾಗಿದೆ ನಿನ್ನ ಸ್ಮರಣೆಯ ಮಾಡಿ ಸುಖವು ಇಂದು ಬರದೆ ಹೋಗಿದೆ. ವೃಕ್ಷಾಸನ ಮಾಡೋಣ. ಧ್ವನಿಯನು ಕೇಳದಿಂದು ಕಿವಿಗಳೆಲ್ಲವೂ ಸೊರಗಿ ಹೋಗಿದೆ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ. ಕರೆದರಲ್ಲಿ ಬರುವನಂತೆ ತನ್ನತನವ ಕಳೆವನಂತೆ, ಕರೆದರಲ್ಲಿ ಬರುವನಂತೆ ತನ್ನತನವ ಕಳೆವನಂತೆ, ಕರದಿ ಜೋಳಿಗೆ ಹಿಡಿದನಂತೆ
ನಾಗರಿವನ ಪಾದುಕೆಯಂತೆ ಮೂರು ಪಟ್ಟೆಯ ಹಣೆಯಲಿಟ್ಟು ಕೇಳುವ ಮುನ್ನ ಹೇಳಿದನಂತೆ ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ. ಈಗ ಎಡಗಾಲ ನಿಧಾನವಾಗಿ ಮಾಡಬೇಕು, ಮನಸ್ಸನ್ನ ಕೇಂದ್ರೀಕರಿಸ್ಕೊಳ್ಬೇಕು ಮೊದಲು. ಮತ್ತು ಈ ಆಸನ ವೃಕ್ಷಾಸನ ಮಾಡೋ ಮುಂದೆ ಮನಸ್ಸು ಏಕಾಗ್ರತೆಯನ್ನು ಮಾಡ್ಕೋಬೇಕು. ಈಗ ನಿಧಾನವಾಗಿ ಬಲಗಾಲನೆತ್ತಿ ಎಡತೊಡೆ ಮೇಲೆ ಹಸಿವ ಇಟ್ಟ ಶೈವನಂತೆ ತುಳಸಿ ತೊಟ್ಟ ವೈಷ್ಣವನಂತೆ ಬಸಿವ ಇಟ್ಟ ಶೈವನಂತೆ ತುಳಸಿ ತೊಟ್ಟ ವೈಷ್ಣವನಂತೆ ಕಾಳಿ ಕಂಡ ಶಾಂತಿಯನಂತೆ 10 ಮಕ್ಕಳ ತಂದೆಯಂತೆ ಏನು ಇರದೆಡೆ ಇರುವನಂತೆ ಇರುವುದೆಲ್ಲವೂ ಅವನದಂತೆ ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ ಎಲ್ಲಿ ಹುಡುಕಿದರಲ್ಲಿ ನಿನ್ನೆಯ ಛಾಯೆ ಇಂದು ಕಾಣದಾಗಿದೆ ನಿನ್ನ ಸ್ಮರಣೆಯ ಮಾಡಿ ನನಗೆ ಸುಖವು ಇಂದು ಬರದೆ ಮಾಡೋಣ. ಸೂರ್ಯ ನಮಸ್ಕಾರ ಶ್ರೇಷ್ಠವಾದದ್ದು. ನಿನ್ನ ಧ್ವನಿಯ ಈಗ ಸೂರ್ಯ ನಮಸ್ಕಾರದ ಮಂತ್ರಗಳನ್ನ ಸೊರಗಿ ಹೋಗಿವೆ ಎಲ್ಲಿ ಹುಡುಕಲಿ ಗುರುವೇ. ಈಗ ಸೂರ್ಯ ನಮಸ್ಕಾರದ 12 ಮಂತ್ರಗಳ ಹೆಸರುಗಳನ್ನು ಹೇಳ್ತಾ ಮಾಡೋಣ. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರನ್ನ ಹೇಳ್ತಾ ಇನ್ನೊಂದ್ಸಲ ಎಲ್ಲರೂ ಕೂಡಿ ಮಾಡೋಣ. ಪ್ರಣಾಮಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ. ಹಿಮಡಚ್ರಿ ಹಿಮಡ ನೆಲಕಚ್ಚ. ನಿಮ್ಮ ದೃಷ್ಟಿ ಎಲ್ಲಿರ್ಬೇಕು? ನೋವಿ ಕಡೆ ಇರ್ಬೇಕು. ಕೈ ಇನ್ನು ಅವತ್ತು ಇನ್ನು ಕಾಲು ಸೀದ ಮಾಡಿ ಹಿಂಬಡ ಹಚ್ಚಿ ಹಿಂಬಡ ನೆಲಕ್ಕೆ ಹತ್ಬೇಕು. ಹಾ, ಅಂಕಲ್ ಕಡೆ ಇರ್ಬೇಕು ಅಥವಾ ನೋವಿ ಕಡೆ. ಈಗ ಅಷ್ಟಾಂಗ ನಮನಾಸನ, ಭುಜಂಗಾಸನ. 2 ಕಾಲ ಕೂಡಿಸಿ
ನಮ್ಮ ದೃಷ್ಟಿ ಸ್ವಲ್ಪ ಮೇಲ್ಗಡೆ ಇರಲಿ, ಪೂರ್ಣ ಮೇಲ್ಗಡೆ ಅಲ್ಲ, ಈ ರೀತಿ ಇರ್ಬೇಕು, ಸ್ವಲ್ಪ ಈ ರೀತಿ. ಭಾಳ ಪೂರ್ತಿ ಮ್ಯಾಲೂ ಒಯ್ಯಬಾರ್ದು, ಸೀದಾ ಇಷ್ಟೇ ಇರ್ಬೇಕು. ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಸ್ಥಾಸನ, ಊರ್ಧ್ವಸ್ಥಾಸನ, ಪ್ರಣಾಮಾಸನ, ವಿಶ್ರಾಮ. ಈಗ ವಿಶ್ರಾಮ ಸ್ಥಿತಿಗೆ ಬನ್ನಿ. ಎಲ್ಲಿ ಬರುವಲ್ಲ ಹೋದಲ್ಲ ಇದೆ ಈಗೇನು ಹಾಡು ಹಾಕ್ಬೇಕು ಅನ್ಸನ್ನು ನೋಡ್ಕೊಂಡು ಮಾಡಿ ಇಸ್ಲಾಮ್ದಾಗ ಮಾಡ್ಬೋದು. ನಾ ಹಾಕ್ತೀನಿ ಹೋಗ. ಸಣ್ಣ ಮ್ಯೂಸಿಕ್ ಹಾಕೋಣ. ಎಲ್ಲಿ ಕೊಳೆ ಬಾರಿಸಿದ್ದಿತ್ತು ನಾಳೆ. ಈಗ ಎರಡು ಕಾಲನ್ನು ಕುಡಿಸಿ ನಮ್ಮ ಪಾದ ನೆಲಕ್ಕೆ ತಟ್ಟಬೇಕು. ಸಾಧ್ಯ ಟೆಸ್ಟ್ ಮಾಡು. ಈಗ ವಕ್ರಾಸನ ಮಾಡೋಣ. ಎಡಗೈಯನ್ನ ಈ ರೀತಿ ಇಟ್ಕೊಂಡು ಬಲಗಡೆ ತಿರುಗು. ಇದು ಇನ್ನ ಎಡಗಾಲ ಇಲ್ಲೇ ಹಿಂಗೆ ತಿರುಗಬೇಕ್ರಿ. ಸಾಧ್ಯಕ್ಕದಷ್ಟು ತಿರುಗಿಸಿದ್ರೆ ಈ ನಮ್ಮ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ. ಇಲ್ಲೆಲ್ಲ ಹಿಂದೆ ತೆಗಿಬೇಕು ನೋಡ್ರಿ. ಪೂರ್ಣ ತಿರುಗಿಸಿ ಎಷ್ಟು ಸಾಧ್ಯಕ್ಕದಷ್ಟು ತಿರುಗಿಸು, ನಿಧಾನ ತಿರುಗಿಸಿ. ಹಾಂ, ಆ ಕೈ ಆಚೆ ಹಿಡಿಯಿರಿ. ಹಾಂ, ಹಾಕಿ ಹಾಂ ಅಷ್ಟು ಹಿಡ್ರಿ. ಇನ್ನು ತಿರುಗಿಸ್ರಿ, ಕುತ್ತಿಗೆ ತಿರುಗಿಸ್ರಿ. ಹಾಂ, ಪಟ್ಟಿಯನ್ನು ತಿರುಗಬೇಕು ನೋಡ್ರಿ. ನಮ್ಮ ಭುಜಕ್ಕೆ ಸಮಾಂತರವಾದ ಕುತ್ತಿಗೆ ಹಿಂದಿನ ಕಾಣಬೇಕು. ಸ್ವಲ್ಪ ಅದೇ ಸ್ಥಿತಿ ಒಳಗೆ ನಿಲ್ಲಾಕ್ತಿರುತ್ತೆ ನೋಡಿ. ಡೈಲಿ ಮಾಡಿದಂಗೆ ಬರ್ತೈತಿ. ಈಗ ಅರ್ಧ ಮಚ್ಚೇಂದ್ರಾಸನ. ಬಲಗಾಲನ್ನ ಈ ರೀತಿ ತಗೊಳ್ಳೋದು, ಬಲಗಾಲನ ಈ ರೀತಿ ತಗೊಳ್ಳೋದು. ಈ ಆಸನ ಮಾಡೋದ್ರಿಂದ ನಮ್ಮಲ್ಲಿ ಅಡ್ರಿನಲ್ ಗ್ರಂಥಿ ಒಳಗೆ ವಿಷ ಇರ್ತೈತಿ. ಅದು ಶೇಖರಣೆ ಆಗಿರ್ತೈತೆ ಕೆಲವೊಬ್ಬರಿಗೆ. ಅದು ಪಿತ್ತ ಹಾಕಿರ್ತೈತಿ ನೋಡ್ರಿ. ಬಸ್ನಾಗ ವಾಂತಿ ಮಾಡ್ಕೊತಿರ್ತಾರ. ಅದು ಯಾಕತ್ತಂದ್ರೆ ವಾಂತಿ ಹಾಕಿರ್ತೀವಿ. ಅದೆಲ್ಲ ನಿವಾರಣೆ ಮಾಡ್ಕೋಬೇಕಂತಂದ್ರೆ ಈ ಅಡ್ರಿನಲ್ ಗ್ರಂಥಿಯೊಳಗೆ ವಿಷಯ ಎಲ್ಲ ಹೊರಗಡೆ ಬರ್ತಂತಂದ್ರೆ ಚೆನ್ನಾಗಿ ಹಸಿವು ಆಗ್ತೈತಿ. ಮತ್ತು ನಮ್ಮ ಕೆಲವೊಂದು ಈ ಪಿತ್ತಕಾರಕ ಕಫ ಮಾವಿಲ್ಲ ಕಡಿಮೆ ಆಗ್ತಾವೆ. ಸಕ್ಕರೆ ಕಾಯಿಲೆಗೂ ಇದು ಒಳ್ಳೆಯ ಆಸನ. ಮತ್ತು ಈ ಸ್ಟ್ರೋಕ್ ಅದು ಯಾಕೆ ಹೊಡಿತಿರ್ತೈತಲ್ರಿ, ಅಂಥವ್ರಿಗೆ ಇದು ಒಳ್ಳೆಯ ಆಸನ. ಈ ರೀತಿ ಬೇಕು. ಎಷ್ಟು ಸಾಧ್ಯ ಅಷ್ಟು ಮಾಡು. ಮೊದಲು ಇಷ್ಟ ಮಾಡೋದು, ಇಷ್ಟ ಹಿಡ್ಕೋದು, ಇಷ್ಟ ಹಿಡ್ಕೊಂಡು ಬಿಡ್ತೈತೆ. ಆ ನಂತರ ಬರ್ತಾ ಈ ರೀತಿ ತಗೊಂಡು ಮಾಡಿ ಪೂರ್ಣ ಹೊಟ್ಟೆಯನ್ನು ತಿರುಗಿಸ್ಬೇಕು. ನಮ್ದು ಹೆಂಗಿದೆ ಅಂದ್ರೆ ಅರಿವೆ ತೊಳೆದು ಹೆಂಗೆ ಹಿಂಡಿ ತೆಗಿತಿರಲ್ಲ ಹಂಗೆ ಹಿಂಡಿ ತೆಗಿಬೇಕು. ಅದೆಲ್ಲ ಹೊರಗೆ ವಿಷಯ ಎಲ್ಲ ಹೊರಗೆ ಹೋಗ್ಬೇಕಂತ. ಈಗ ಹಿಂಡೋದ್ರಿಂದ ಹೊರಗಡೆ ಹೋಗ್ತೈತೆ.
ಹೆಚ್ಚೆಚ್ಚು ಈ ಸ್ಥಿತಿಯೊಳಗೆ ಎಲ್ಲ ಪ್ರಯತ್ನ ಮಾಡಬೇಕು. ರಿವರ್ಸ್, ಈ ರೀತಿ ಹೋಗ್ಬೇಕು. ಇದು ಎರಡು ಕಾಲುಗಳನ್ನು ನೋಡೋಣ. ಈಗ ವಜ್ರಾಸನ ಸ್ಥಿತಿಯಲ್ಲಿ ಎರಡೂ ಹಿಂಬಡಿಗೆ ಕೂಡಿರ್ಬೇಕು. ಈಗ ಮಂಡೂಕಾಸನ ಮಾಡೋಣ. ಹೆಬ್ಬಳ್ಳನ್ನು ಮಡಚೋದು ಈ ರೀತಿ, ಇಲ್ಲಿ ಕಿಬ್ಬಟ್ಟಿ ಒಳಗೆ ಹಾಕೋದು ಈ ರೀತಿ ಇರಬೇಕು. ನಿಧಾನವಾಗಿ ಕೆಳಗಡೆ ಬರಬೇಕು. ಉಸಿರನ್ನ ಬಿಡ್ತಾ ನಮ್ಮ ಎದೆ ತೊಡೆಗೆ ತಾಗಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಯಾಕಂತಂದ್ರೆ ಎದುರುಗಡೆ ಇರೋದ್ರಿಂದ ಹೊಟ್ಟೆಯ ಮೇಲೆ ಭಾರ ಆಗಿ ಒಳ್ಳೆಯ ಪರಿಣಾಮವನ್ನು ಕೊಡ್ತದೆ. ನಾವು ಕೆಳಗಡೆ ಕುತ್ತಿಗೆ ಹಚ್ಚಿದಂದ್ರೆ, ಹಣಿ ಹಚ್ಚಿದಂದ್ರೆ ಅಷ್ಟಾಗೂ ಪರಿಣಾಮ ಕೊಡೋದಿಲ್ಲ. ಅದಕ್ಕೆ ಸ್ವಲ್ಪ ಏನು ಮಾಡಬೇಕು, ಕುತ್ತಿಗೆಯನ್ನು ಮೇಲ್ಗಡೆ ಎತ್ತಿದ್ರಿಂದ ಜಾಸ್ತಿ ವೇಟ್ ಜಾಸ್ತಿ ಆಗಿ ನಮ್ಮ ಎದೆ ತೊಡೆಗೆ ತಾಗ್ತದೆ. ಇಲ್ಲಿ ಕಪಾಲಭಾತಿಯನ್ನು ಮಾಡಬಹುದು. ನಿಮಗೆ ಭಾಳ ತ್ರಾಸಾದಾಗ ಉಸಿರನ್ನು ತೆಗೆದುಕೊಟ್ಟ ಮೇಲ್ಗಡೆ ಬರಬೇಕು. ಈ ರೀತಿ ಉಸಿರು ತಗೋತಾ ಮೇಲ್ಗಡೆ ಬರಬೇಕು. ಈಗ ಎಡ ಹಸ್ತವನ್ನು ಬಲ ಹಸ್ತ ಇಡಬೇಕು. ಈ ರೀತಿ ಕಿಬ್ಬಟ್ಟು ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗ್ಬೇಕು. ಈ ಉಸಿರು ಬಿಡ್ತಾ ಕೆಳಗೆ ಬರಬೇಕು. ಇದು ಒಳ್ಳೆಯ ಆಸನ. ಸಕ್ಕರೆ ಕಾಯಿಲೆ, ಮಧುಮೇಹ ಅಂತಾರಲ್ಲ ಅವರಿಗೆ, ಡಯಾಬಿಟಿಸ್ ಇದ್ದವರಿಗೆ, ಮತ್ತು ಇದರಿಂದ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ. ಜಠರ ಕ್ರಿಯೆಗೆ ಒಳ್ಳೆಯ ಆಸನ ಇದು. ನಮ್ಮ ಊಟ ಮಾಡಿದನ ಪಚನ ಕ್ರಿಯೆಯನ್ನು ಚೆನ್ನಾಗಿ ಮಾಡ್ತದೆ. ವಜ್ರಾಸನ ಏಕೈಕ ಆಸನ ಅಂತಂದ್ರೆ ಊಟ ಮಾಡಿಕೊಂಡಿರುವಂಥ ಆಸನ ಇದು. ಊಟ ಮಾಡಿ ಒಂದು 10 ನಿಮಿಷ ಹಿಂಗೆ ಕುಂತ್ರಂದ್ರೆ ಚೆನ್ನಾಗಿ ಡೈಜೆಷನ್ ಆಗ್ತದೆ. ಊಟ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಬಿಟ್ಟ ನಂತರ ನೀರಿಗೆ ಕುಡಿದು ಈ ರೀತಿ ನೀವು ವಜ್ರಾಸನ ಕೂತ್ರಂದ್ರೆ ಚೆನ್ನಾಗಿ ಇಲ್ಲಿ ಟ್ರಾಂಕ್ಯಾಡಿಯಸ್ ಇಲ್ಲಿ ಏನದಲ್ಲ ಇಲ್ಲಿ ಎಲ್ಲ ಚೆನ್ನಾಗಿ ಜಠರ ಕ್ರಿಯೆಯನ್ನು ಊಟವನ್ನು ಮಾಡಿದಂಥದ್ದೆಲ್ಲ ಚೆನ್ನಾಗಿ ಕ್ರಿಯೆ ಆಗ್ತದೆ. ಊಟ ಮಾಡಿದಾಗ ಬಿಡಬೇಕು. ಒಂದು ಸ್ವಲ್ಪ ಬೇಗನೆ ಮಾಡಬಾರ್ದು. ಒಂದು 5 ನಿಮಿಷ ಬಿಡಬೇಕು. ಬಿಟ್ಟ ನಂತರ ಈ ವಜ್ರಾಸನದಲ್ಲಿ ಮಾಡೋದನ್ನ, ವಜ್ರಾಸನ ಬಹಳ ಅಷ್ಟು ಒಳ್ಳೆಯ ನೋಡಿ. ನಮಾಜ್ ಮಾಡ್ಬೇಕಾದ್ರೆ ವಜ್ರಾಸನದಾಗ ಕುಂತು ಮಾಡ್ತಿರ್ತಾರ ಅವ್ರು. ಈಗ ಗೋಮುಖ ಮಾತಾಡ್ಬೇಡ, ಕೇಳಿ ಹಿಂದಡಿಸಿ ಕೇಳೋದು. ಈ ರೀತಿ ಬ್ಯಾಲೆನ್ಸ್ ಇರಬೇಕು. ಈ ಎಡಗಾಲ ಅದ್ರಗಡೆ ನೋಡಿ ಎತ್ತ ಮ್ಯಾಗ ಯಾವ ಕಾಲ ಐತಿ ಅದ ಕೈಯನ್ನು ಮೇಲ್ಗಡೆ ಎತ್ತು. ಎರಡೂ ಲಾಕ್ ಮಾಡು. ಕುತ್ತಿಗೆ ಸೀದಾ ಮಾಡು, ಮಾತಾಡೋಬೇಡ. ಕಣ್ಣು ಮುಚ್ಚಿ ಎಲ್ಲಿ ನಿಮ್ಮ ಕಣ್ಣು ಮುಚ್ಚಿರಬೇಕು. ನಮ್ಮ ಬಿಗಿತಗಳನ್ನು ಗಮನಿಸಬೇಕು. ಶರೀರದಲ್ಲಿರುವಂಥ ಎಲ್ಲಿ ಬಿಗಿತ್ ಬರ್ತದ, ಎಲ್ಲಿ ನೋವು ಬರ್ತದ ಅನ್ನು ಗಮನಿಸಬೇಕು. ಸ್ವಲ್ಪ ಬಿಗಿತ್ ಬರ್ತದ, ಕುತ್ತಿಗೆ ನೋವುಗಳಾಗ್ತಾವ, ಮೊದಲಾಗಬಹುದು. ನಂತರ ಇವೆಲ್ಲ ನಿವಾರಣೆ ಆಗ್ತಾವ. ಕುತ್ತಿಗೆ ಸ್ಪಾಂಡಲೈಸಿಸ್ ಕಡಿಮೆ ಆಕತ್ತಿದ್ರಿಂದ ಮೊಣಕೈಗಳ ನೋವುಗಳು ನಿವಾರಣೆ ಆಗ್ತದ. ಬಹಳಷ್ಟು ಈ ಗೋಮುಖಾಸನದಿಂದ ಉಪಯೋಗ ಅದಾವ. ಇದು ಹೆಚ್ಚೆಚ್ಚಿಗೆ ಆ ಆಸನದಲ್ಲಿ ನಿಲ್ಲಬೇಕು. ಸಮಯ ಸಿಕ್ಕಾಗ ಮಾಡಬೇಕು. ಈ ರೀತಿ ಈಗ ಎಡಗಾಲ ಮೇಲ್ಗಡೆ ಅದ, ಎಡಗೈನ ಮೇಲ್ಗಡೆ ಹತ್ತಬೇಕು. ಈಗ ಶಶಾಂಕ ಆಸನ ಮಾಡೋಣ. ಶಶಾಂಕ ಆಸನ
ಇದು ಬಹಳಷ್ಟು ಮಾನಸಿಕವಾಗಿ ಇರುವವರಿಗೆ ಇದು ಒಳ್ಳೆಯ ಆಸನ. ಮತ್ತು ಇದಲ್ಲದೆ ಭಾಳ ಬೇಜಾರಾದಾಗ ಅಥವಾ ನಮಗೆ ಏನೋ ತ್ರಾಸ ಅನಿಸ್ತಂತಂದ್ರೆ ಮನಸ್ಸಿಗೆ ಏನಾದ್ರು ಬೇಜಾರಾದಾಗ ಈ ಆಸನವನ್ನು ನಿಧಾನವಾಗಿ ಮಾಡಬೇಕು. ಎರಡೂ ಕೈಗಳನ್ನು ಉದ್ದಕ್ಕೆ ಚಾಚಬೇಕು. ನಮ್ಮ ಹಣೆಯನ್ನು ಕೆಳಮುಖವಾಗಿರಬೇಕು. ನೀವು ಎತ್ತಿರಬೇಕು ಸ್ವಲ್ಪ. ಅದನ್ನು ಕಣ್ಣು ಮುಚ್ಚಿ ವಿಶ್ರಾಂತಿಯನ್ನು ಪಡೆಯಬೇಕು. ಇದು ಸಮಯ ಆಗ್ತಾ ಬರುವುದರಿಂದ ದಿನಾಲು ಬೇರೆ ಬೇರೆ ಪ್ರಕಾರದ ಆಸನಗಳನ್ನು ಮಾಡೋಣ. ಈಗ ಭ್ರಾಮರಿಯನ್ನು ಮಾಡೋಣ. ಈಗ ಉದ್ಗಿತ ಓಂಕಾರ ಮಾಡೋಣ. ನಿಮಗೆ ಯಾವ ಸಿದ್ಧಾಸನ, ಪದ್ಮಾಸನ, ಯಾವ ಆಸನದಲ್ಲಿದೆ, ನಿಂಗೆ ಸುಖಾಸನ ಯಾವ ಆಸನದಲ್ಲಿ ಕುರಿತು ಈ ರೀತಿ ಚಿನ್ಮಯ ಮುದ್ರೆಯಲ್ಲಿರಬೇಕು. ಕಣ್ಣು ಮುಚ್ಚಿರಬೇಕು. 3 ಸಲ ಉದ್ಗಿತ ಓಂಕಾರವನ್ನು ಮಾಡೋಣ. ಮೌನ, ಪ್ರಣವ ಧ್ಯಾನ, ಮೆಡಿಟೇಷನ್. ಹತ್ತು 10% ಆಸನಗಳು, 30% ಪ್ರಾಣಾಯಾಮ, 60% ಧ್ಯಾನ ಮಾಡಬೇಕಂತ ಹೇಳ್ತಾರೆ. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ತಾವು ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ ಕೈಗಳನ್ನು ಉಜ್ಜಿ ಈಗ ಶಾಂತಿ ಪಾಠ.
ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಭೂಮಿಗೆ ನಮಸ್ಕಾರ ಮಾಡೋಣ, ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಮತ್ತೆ ನಾಳೆ 6:30 ಗಂಟೆಗೆ ಯೋಗದಲ್ಲಿ ಎಲ್ಲರೂ ಭಾಗವಹಿಸಿದಂತೆಲ್ಲ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು.